ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಸಮಯ ಹೀಗೆ ಇರುತ್ತೆ ಅಂತ ಅನ್ಕೋಬೇಡಿ. ಇವತ್ ನಾನು ಕೊಟ್ಟಿದ್ದು ಸ್ಯಾಂಪಲ್ ಅಷ್ಟೇ. ಒಂದಲ್ಲ ಒಂದು ದಿನ ಇದೇ ಜಾಗ, ಇದೇ ಸಮಯ, ಇದೇ ಹೊತ್ತಗಳನ್ನ ನಮ್ಮಪ್ಪ ಕೊಡ್ತಾರೆ. ಆ ಹೊಡೆತ ಹೇಗಿರುತ್ತೆ, ಅದರ ಪರಿಣಾಮ ಏನೇನಾಗುತ್ತೆ ಅಂತ ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಚಿಕ್ಕಮ್ಮ, ಇವ್ರು ಮಾಡಿರೋ ಈ ಘನಂದಾರಿ ಕೆಲಸ ಅಪ್ಪಂಗೆ ಗೊತ್ತಾಗೋದು ಬೇಡ. ಇದು ನಾನು ಕೊಡ್ತಿರೋ ಎಚ್ಚರಿಕೆ ಅಲ್ಲ. ನಿಮ್ಮ ಬುದ್ಧಿ ಬದಲಾಗದೆ ಹೋದ್ರೆ ಇನ್ನು ಮುಂದೆ ನಡೆಯುತ್ತೆ ಸುಳಿವು ಕೊಡ್ತಿದ್ದೀನಿ. ಶ್ರಾವಣಿ ಮೇಡಮ್ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆಯಪ್ಪ? ಒಂದು ಕಡೆ ತಂದೆಯಿಂದ ದೂರ ಇದ್ದಾರೆ, ಪ್ರೀತಿ ತೋರ್ಸಕ್ಕೆ ತಾಯಿನೇ ಇಲ್ಲ. ಇನ್ನೊಂದು ಕಡೆ ಅವ್ರ ಮನೆಯವರೇ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು? ನೋಡು ಮಗನೆ, ಬೆಂಕಿ ಕೆಲಸ ಸುಡೋದು, ಅದಕ್ಕೆ ಸುಡಬೇಡ ಅಂತ ಬುದ್ಧಿ ಮಾತು ಹೇಳೋಕ್ಕಾಗುತ್ತಾ? ಹಾಗೆ ಹೇಳಿದ್ರೆ ಅದು ಸುಮ್ಮನೆ ಇರುತ್ತಾ? ಬೆಂಕಿ ನಮ್ಮನ್ನ ಸುಡ್ತಾ ಇದೆಯಲ್ಲ ಅಂತ ಯೋಚನೆ ಮಾಡೋ ಬದಲು ಅದರಿಂದ ಹೇಗೆ ಕಾಪಾಡ್ಕೋಬೇಕು ಅಂತ ಯೋಚನೆ ಮಾಡಬೇಕು ಮಗನೆ. ನಿನಗೆ ನನ್ನ ಮಾತು ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ನೋಡು ಮಗನೆ, ಈಗ ಅವರು ಅನುಭವಿಸಿದ ಕಷ್ಟಗಳೆಲ್ಲ ಸಾಕು. ಇನ್ನಾದರೂ ಅವ್ರು ನಗ್ನಗ್ತಾ ಸಂತೋಷವಾಗಿರಬೇಕು. ಅವ್ರಿಗೆ ಕಷ್ಟ ಕೊಡೋರು, ಅವ್ರ ಜೀವನಕ್ಕೆ ಕಲ್ಲಾಕೋರು ಸುತ್ತಮುತ್ತ ಇದ್ದಾರೆ ಅಂದಮೇಲೆ ನೀನೇ ಅವ್ರಿಗೆ ಕಾವಲಾಗಿ ನಿಂತ್ಕೊಂಡು ನೋಡ್ಕೋಬೇಕಪ್ಪ. ಸದಾ ಕಾಲ ನೀನು ಅವ್ರ ಜೊತೆಲೇ ಇದ್ದು ಅವ್ರನ್ನ ಕಾಪಾಡ್ಕೋಬೇಕಪ್ಪ. ಸರಿ ಸರಿ, ನನಗೆ ನಿದ್ದೆ ಮಾಡೋ ಹೊತ್ತಾಯಿತು. ನಾನು ಹೇಳಿದ ಮಾತು ನಿನಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಶ್ರೀವಲ್ಲಿ, ಇಷ್ಟೊರ್ಗೆ ಏನು ಮಾಡ್ತಿದೆ ಇಲ್ಲಿ? ಹೋಗಿ ಮಲ್ಕೋ. 3 ಹೊತ್ತು ಮೇಡಮ್ ಮೇಡಮ್ ಅಂತ ಅವಳು ಹಿಂದಿಂದನೇ ಅಲಿತಿರ್ತಾನೆ. ಅಷ್ಟು ಸಾಲದು ಅಂತ ಅವಳ ಜೊತೆನೇ ಇದ್ದು ಅವಳನ್ನ ಕಾಪಾಡ್ಬೇಕಂತೆ. ಅದ್ರ ಬದಲು ಈ ಶ್ರೀವಲ್ಲಿ ಜೊತೆ ಇರು, ಹೊಸ ಬದುಕು ಶುರು ಮಾಡು ಅಂತ ಒಂದು ಮಾತಾದ್ರೂ ಹೇಳ್ಬಾರ್ದಾ? ಆಗ ನಾನು ನನ್ನ ಸುಬ್ಬನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ. ಬರೀ ಅವ್ನು ಮಾತ್ರ ಎಲ್ಲರೂ ನೋಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅವನ್ನ ಯಾರು ನೋಡ್ಕೋತಾರೆ? ನಿನಗೆ ಹೇಳ್ತಾರೆ ಶ್ರೀವಲ್ಲಿ, ಹೋಗಿ ಮಲ್ಕೊಳ್ಳೆ. ಬಿಡು, ನಾನೇ ಹೋಗಿ ಮಲ್ಕೊಂತೀನಿ. ಸುಬ್ಬು ಏನೋ ಹೇಳ್ದ? ನಿದ್ದೆ ಬರ್ತಿದೆ, ಮಲಗ್ತೀನಿ ಅಂದೆ. ಹೌದಾ? ಪಾಪ ಸುಬ್ಬು, ನೀನು ಎಷ್ಟೆಲ್ಲ ಕಷ್ಟಪಟ್ಟೆ. ಈ ಪೊಲೀಸ್ ಸ್ಟೇಷನ್ ಲಾಕಪ್ ಇದೆಲ್ಲ ನಿನಗೆ ಬೇಕಿತ್ತಾ? ಯಾರಿಗೋ ತೊಂದರೆ ಆಯ್ತು ಅಂತ ಆ ತೊಂದರೆ ನಿನ್ ತಲೆ ಮೇಲೆ ಹಾಕೋತಿಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಯಾರಿಗೆ ತೊಂದರೆ ಆದ್ರೂ ಅವ್ರ ಜೊತೆನೆ ನಿಂತ್ಕೊಂಡು ನೀನ್ ಅವ್ರನ್ನ ಕಾಪಾಡ್ತೀಯಾ? ನನಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ತೊಂದರೆಯಲ್ಲಿ ಇರೋರ್ನೆಲ್ಲ ಕಾಪಾಡೋದಕ್ಕೆ ನಾನು ದೇವರು ಅಲ್ಲ, ಸಮಾಜ ಸೇವಕನೂ ಅಲ್ಲ. ನಾನೊಬ್ಬ ಆರ್ಡಿನರಿ ಮಿಡಲ್ ಕ್ಲಾಸ್ ಹುಡುಗ. ನಮ್ಮ ಮನೇಲೆ 1000 ಸಮಸ್ಯೆಗಳಿದೆ, ಅದು ಸಾಲದು ಅಂತ ಊರಲ್ಲಿರೋರ ಸಮಸ್ಯೆ ಎಲ್ಲ ತಲೆ ಮೇಲೆ ಹೊತ್ಕೊಳಕ್ಕಾಗುತ್ತಾ? ನೋಡು, ನಾನಂತೂ ಯಾರ ತಂಟೆಗೂ ಹೋಗಲ್ಲ. ಹಂಗಂತ ನನ್ನೋರ್ನ, ನನ್ನ ಫ್ಯಾಮಿಲಿನ ಯಾವತ್ತೂ ಬಿಟ್ಕೊಡಲ್ಲ. ಆಮೇಲೆ ತೊಂದರೆ ಇದ್ದಿದ್ದು ಯಾರೋ ಅಲ್ಲ, ನಮ್ಮ ಮೇಡಮ್ಮು. ಅದಕ್ಕೆ ನಾನು ಅಷ್ಟು ರಿಸ್ಕ್ ತಗೊಂಡೆ. ಹೋಗಿ ಮಲ್ಕೋ ಇವಾಗ.
ನನ್ನೋರ್ನ ನನ್ನ ಫ್ಯಾಮ್ಲಿನ ಬಿಟ್ಕೊಡಲ್ಲ ಅಂದ್ಯಲ್ಲ ಅಷ್ಟೇ ಸಾಕು ನನಗೆ. ನಾನು ನಿನ್ನೋಳೇನೆ, ಮುಂದೆ ಈ ಫ್ಯಾಮಿಲಿಲಿ ನಾನು ಒಬ್ಳಾಗೋಳು. ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ಗೊತ್ತಿಲ್ವಾ ಸುಬ್ಬು? ಈ ಗಾಡಿಲಿ ನಾನು ನೀನು ಜುಮ್ ಅಂತ ಊರೆಲ್ಲ ಸುತ್ತಾಡ್ಬೇಕು. ಮುಂದೆ ನಮ್ಗೇನಾದ್ರೂ ಮಕ್ಕಳಾದ್ರೆ ಅದನ್ನ ಈ ಪೆಟ್ರೋಲ್ ಟ್ಯಾಂಕ್ ಮೇಲೆ ಕೂರಿಸ್ತೀನಿ ಹೊತ್ತು ನಾನಂತೂ ಮಧ್ಯದಲ್ಲಿ ಕೂರಿಸ್ಕೊಳ್ಳೋದಿಲ್ಲ. ಹೌದು, ಬೈಕಲ್ಲೇನೋ ಸುತ್ತಾಡೋದು ಸರಿ, ಆದ್ರೆ ಈ ಹಳೆ ಬೈಕಲ್ಲೇ ಸುತ್ತಾಡ್ಬೇಕಾ? ಇಲ್ಲ, ನಾನು ಸುಬ್ಬುಗೋಸ್ಕರ ಹೊಸ ಬೈಕ್ ಕೊಡಿಸ್ತೀನಿ. ಆದ್ರೆ ನೀನ್ ಅದನ್ನ ತಗೋಬೇಕಲ್ಲ. ನೀನೇನೋ ಸ್ವಾಭಿಮಾನಿ, ಆದ್ರೆ ನಾನಿನ್ ದೊಡ್ಡ ಅಭಿಮಾನಿ. ನಾನ್ ಬಿಡ್ತೀನಾ? ನಿನಗೆ ಕೊಡಿಸ್ತೀನಿ, ನೀನ್ ತಗೊಂಡೇ ತಗೋತ್ಯಾ. 2 ದಿನ ಊಟ ಬಿಟ್ಟು ರೂಮ್ ಬಾಕ್ಲ ಹಾಕೊಂಡ್ರೆ ನಮ್ಮ ಅಪ್ಪ ಅಮ್ಮ ನಾನು ಏನ್ ಕೇಳಿದ್ರು ಹೂ ಅಂತಾರೆ. ಹಾಗೆ ಹೊಸ ಬೈಕ್ಗೆ ಅಪ್ಲಿಕೇಶನ್ ಹಾಕಿ ಹೊಸ ಬೈಕ್ ಬರ್ತಿದ್ದ ಹಾಗೆ ನಾನು ನೀನು ಜುಮ್ ಅಂತ ಊರೆಲ್ಲ ಸುತ್ತಾಡೋಣ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಸಮಯ ಹೀಗೆ ಇರುತ್ತೆ ಅಂತ ಅನ್ಕೋಬೇಡಿ. ಇವತ್ ನಾನು ಕೊಟ್ಟಿದ್ದು ಸ್ಯಾಂಪಲ್ ಅಷ್ಟೇ. ಒಂದಲ್ಲ ಒಂದು ದಿನ ಇದೇ ಜಾಗ, ಇದೇ ಸಮಯ, ಇದೇ ಹೊರತಗಳನ್ನ ನಮ್ಮ ಅಪ್ಪ ಕೊಡ್ತಾರೆ. ಇದು ನಾನು ಕೊಡ್ತಿರೋ ಎಚ್ಚರಿಕೆ ಅಲ್ಲ. ನಿಮ್ ಬುದ್ಧಿ ಬದಲಾಗದೆ ಹೋದ್ರೆ ಇನ್ ಮುಂದೆ ಏನ್ ನಡೆಯುತ್ತೆ ಅನ್ನೋ ಸುಳಿವು ಕೊಡ್ತಿದೆ. ಏನ್ ಮಾಡ್ತಿದ್ಯಾ ಮಾಡಿ? ನೋಡು, ಆವೇಶ ಅನ್ನೋದೇ ಒಂದು ಅಮೃತ. ಅದ್ ಸಾಲದು ಅಂತ ಏರಿಸ್ಕೋತಾನೆ ಇದೆಯಲ್ಲೋ. ನನಗ್ ಬರ್ತಿರೋ ಕೋಪದ ಮುಂದೆ ಇದೆಲ್ಲ ಏನೂ ಅಲ್ಲ ಮಾಮ್. ಆಗ್ತಿಲ್ಲ ಮಾಮ್, ನನ್ನ ಕೈಯಿಂದ ಆಗ್ತಿಲ್ಲ. ಇದನ್ನ ಮಾಡೋದಕ್ಕೆ ಆಗ್ತಿಲ್ಲ. ಸತ್ತೋಗ್ಬೋಣ ಅಂತ ಅನಿಸ್ತಾ ಇದೆ. ಆ ಶ್ರಾವಣಿ ಎಲ್ರ ಮುಂದೆ ನನ್ನ ಕೆನ್ನೆ ಹೊಡೆದು ಅವಮಾನ ಮಾಡಿದ್ಲು. ನನ್ನ ಕೈಯಿಂದ ಅವಳ ಕುತ್ತಿಗೆ ತಾಳಿ ಕಟ್ಟಬೇಕಾಗಿತ್ತು. ಅದು ಅವಳೇನ್ ಮಾಡಿದ್ಲು? ಅವಳ ಕೈಯಿಂದ ನನ್ನ ಕೆನ್ನೆಗೆ ಪಟ 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 ಅಂತ ಹೊಡೆದ್ಲು. ಈ ಅವಮಾನದಿಂದ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನೀನ್ ಬಾ ಮಾಡಿ, ಬಾ ಕುತ್ಕೋ ಮಾಡಿ. ಇಟ್ಸ್ ಓಕೆ ಮಾಡಿ. ಅವಳು ಓಡ್ತಿದ್ ನಿನಗೆ, ಆದ್ರೆ ಏಟ್ ಬಿದ್ದಿದ್ ನನಗೆ, ನೋವಾಗಿದ್ದು ನಿನಗೆ, ಆದ್ರೆ ಅವಮಾನ ಆಗಿದ್ದು ನನಗೆ. ನಾನು ಎದುರುಗಡೆ ಇದ್ದು ಬೇಡ ಬೇಡ ಅಂತ ತಡೆದ್ರು ಅವಳು ನಿನಗೆ ಹೊಡಿತಾನೆ ಇದ್ಲು. ಇದ್ರಲ್ಲೇ ಗೊತ್ತಾಗುತ್ತೆ ಅವಳು ಎಷ್ಟು ಹೆಚ್ಕೊಂಡಿದ್ದಾಳೆ ಅಂತ. ಇವತ್ತು ಅವಳು ನನ್ನ ಮೇಲೆ ಕೈ ಮಾಡಿದಾಳೆ. ಒಂದೊಂದು ದಿನ ನಿನ್ನ ಮೇಲೆ ಕೈ ಮಾಡಿದ್ರೆ ಮಾಡಿ ಅವಳನ್ನ ಸಾಯ್ಸಾಕ್ಬಿಡ್ತೀನಿ. ಕಾಮ್ ಡೌನ್. ನೋಡು, ಯಾವುದೇ ಕಾರಣಕ್ಕೂ ನಾವು ಅಭಿಷ ಪಡಬಾರ್ದು. ಎಂತೆಂಥ ಸಮಸ್ಯೆಗಳು ಬಂದಾಗಲೇ ಚಿಕ್ಕರಲ್ಲೇ ಚ್ಯೂಟಾಗ್ತಾಳೆ ನಾವು. ಇನ್ನೀ ಶ್ರಾವಣಿನ ಹೊಸ್ಕಾಕೋದು ನನಗೆ ದೊಡ್ಡ ವಿಷಯ ಅಲ್ಲ. ಆದರೆ ನಾವು ಆವೇಶದಿಂದ ಯೋಚನೆ ಮಾಡಬಾರ್ದು. ಹಾಗೆ ಮಾಡಿದ್ರೆ ನಾವಿಷ್ಟು ವರ್ಷ ಹಾಕಿರೋ ಪ್ಲಾನ್ ಎಲ್ಲ ಹಾಳಾಗ್ಬಿಡುತ್ತೆ. ಹಾಗಾಗಬಾರ್ದು. ಮಾಡಿ, ನಿನ್ನ ಕೆನ್ನೆ ಮೇಲಿರೋ ಬರೆ ಇವತ್ತಲ್ಲ ನಾಳೆ ಮಾಯುತ್ತೆ. ಆದರೆ ಮನಸ್ಸಿಗಾಗಿರೋ ಬರೆ ಯಾವತ್ತೂ ಮಾಯಲ್ಲ. ಅದನ್ನು ಮಾಯೋದಕ್ಕೆ ನಾನು ಬಿಡೋದು ಇಲ್ಲ. ನನ್ನ ನೆನಪಲ್ಲಿರುತ್ತೆ, ಯಾವಾಗಲೂ ನನ್ನ ನೆನಪಲ್ಲಿರುತ್ತೆ. ಇದಕ್ಕೆಲ್ಲ ನಾನು ಉತ್ತರ ಕೊಡ್ತೇನೆ, ಸರಿಯಾಗಿ ಉತ್ತರ ಕೊಡ್ತೇನೆ. ಅಯ್ಯೋ, ಓ ಮಗ ಬಿಡಲ್ಲ, ಸೈಲೆಂಟ್ ಮಾಡ್ಬಿಡ್ತೀನಿ.
ಫೋನ್ ಸ್ವಿಚ್ ಆಫೇ ಮಾಡ್ಬೇಕಷ್ಟೇ. ಎಷ್ಟು ಸೈಲೆಂಟ್ ಮಾಡಿದ್ರು ಬಿಡ್ತಾ ಇಲ್ವೇ, ಏನು ಮಾಡಲಿ? ಪಾಪ ಈ ಸಾಲ್ಗಾರು ಕಾಲ್ನ ತಲೆ ಮೇಲೆ ಹಿಡಿದಕ್ಕೆ ಕಾಲ್ ಮೇಲೆ ಕಾಲ್ ಮಾಡಿ ಸಾಯಿಸ್ತಾ ಇದ್ದಾರೆ ನನಗೆ. ಇವ್ರ ಕಡೆ ಏನಾರು ಸಿಕ್ಕಾಕೊಂಡ್ಬಿಟ್ರೆ ಕಾಲ್ ಹಂಗೆ ತಲೆ ಮೇಲೆ ಇಟ್ಟು ಪೊಲಿ ಚಕ್ರವರ್ತಿ ಥರ ತುಳಿದು ಬಿಡ್ತಾರೆ ನನಗೆ. ಏನು ಮಾಡೋದು? ಯಾವುದು ಹೊಸ ನಂಬರು? ಹಲೋ. ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಅರ್ಥ ಗೊತ್ತಿದೆ ನನಗೆ. ನೀನಂತ ಒಂದು ಸಾಲ ಕೊಟ್ವಲ್ಲ, ನಮಗ್ ಬುದ್ಧಿ ಇಲ್ಲ. ನನ್ನ ನಂಬರಿಂದ ಫೋನ್ ಮಾಡಿದ್ರೆ ಎತ್ತಲ್ಲ, ಬೇರೆ ನಂಬರಿಗೆ ಮಾಡಿದ್ರೆ ಎತ್ತೀಯ. ಮಗನೇ, ಎಲ್ಲ ಬೆಟ್ಟಿಂಗ್ ದುಡ್ಡು. ಅದು ಬಾತ್ರೂಮ್ಗೆ ಹೋಗಿದ್ದೆ, ಹಾಗಾಗಿ ಫೋನ್ ಎತ್ತಕ್ಕಾಗಲಿಲ್ಲ ಅಷ್ಟೇ. ಕೊಡ್ತೀನಿ. ನಾನೆಲ್ಲಿ ಹೋಗ್ತೀನಿ? ಎಲ್ಲಿ ಹೋಗ್ತೀನಿ ಅಲ್ಲ, ಎಲ್ಲಿ ಹೋದ್ರು ನಿನ್ ಬಿಡಲ್ಲ. ಇವತ್ತು ನಂಗೆ ದುಡ್ಡು ಬೇಕೇ ಬೇಕು. ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀನ್ ಎಲ್ಲಿದ್ಯೋ ಅಲ್ಲಿಗೆ ಹುಡ್ಕೊಂಡ್ ಹೊಡಿತೀನಿ. ನಾನೇನಾದ್ರೂ ಮನೆ ಮುಂದೆ ಬಂದ್ರೆ ಮರ್ಯಾದೆ ಹರಾಜಾಕ್ಬಿಡ್ತೀನಿ, ಗೊತ್ತು ತಾನೆ? ಬೇಡ 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 ಬೇಡ. ಯಾಕೆಂದ್ರೆ ನಾನಿರೋದು ಅತ್ತೆ ಮನೇಲಿ, ಅವಮಾನ ಆಗುತ್ತೆ. ಮಾನ ಇದ್ರಲ್ವೇನಯ್ಯ ನಿನ್ಗೆ ಅವಮಾನ ಆಗಕ್ಕೆ? ನಾನ್ ಬರಬಾರ್ದು ಅಂದ್ರೆ ಮೊದಲು ಬ್ಯಾಲೆನ್ಸ್ ಕ್ಲಿಯರ್ ಮಾಡು, ಇಲ್ಲ ಅಂದ್ರೆ ನಾನು ಅಲ್ಲೇ ಇರ್ತೀನಿ. ಶಿವರಿ ತಲೆ ಕೆಟ್ಟಿದ್ದೀನಿ ನಿನ್ಗೆ. ಬೈಕ್ ಗುದ್ಬಿಡ್ತಿತ್ತಲ್ಲ ಇವಾಗ. ನನ್ ಕಂಡ್ರೆ ಎಷ್ಟು ಕಾಳಜಿ ನಿನಗೆ. ನನ್ನ ಬೈಕ್ ಏನಾದರೂ ಡ್ಯಾಮೇಜ್ ಆಗ್ತಿತ್ತು ಅನ್ನೋ ಯೋಚನೆ ನನಗೆ. ಹಾ, ಹಾಗಿದ್ರೆ ನನಗೆ ಏನಾದ್ರೂ ಪರವಾಗಿಲ್ಲ, ಬೈಕ್ ಮಾತ್ರ ಏನಾಗ್ಬಾರ್ದಲ್ವಾ? ನಾನು ಕೇಳೋಣ ಅಂತಿದ್ದೆ, ಈ ಬೈಕ್ ಅಂದ್ರೆ ನಿನಗೆ ಯಾಕೆ ಅಷ್ಟೊಂದಿಷ್ಟ? ಈಗ ಯಾಕೆ ನಿನ್ಗದು? ಯಾಕೆ ಅಂತ ಹೇಳ್ತೀನಿ ಸುಬ್ಬು. ಮೊದಲು ಈ ಬೈಕ್ ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ ಅಂತ ಹೇಳು. ಅಪ್ಪ ಅಂದರೆ ನನಗೆ ಎಷ್ಟು ಇಷ್ಟನೋ ಈ ಬೈಕ್ ಅಂದರೂ ನನಗೆ ಅಷ್ಟೇ ಇಷ್ಟ. ಅಪ್ಪ ನನ್ನ ಚಿಕ್ಕ ವಯಸ್ಸಲ್ಲಿ ಹೆಗಲ ಮೇಲೆ ಹೊತ್ಕೊಂಡು ಊರೆಲ್ಲ ತಿರುಗಿಸ್ತಾ ಇದ್ರು. ಈಗ ಈ ಬೈಕು ನನಗೆ ಊರೆಲ್ಲ ತಿರುಗಿಸ್ತಾ ಇದೆ. ಅಪ್ಪ ನಾನು ಚಿಕ್ಕವನಿದ್ದಾಗ ನನ್ನನ್ನು ಹೊತ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಈ ಬೈಕ್ ಇವಾಗ ನನ್ನನ್ನು ಹೊತ್ಕೊಂಡು ದುಡಿಯೋಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ನನಗೆಲ್ಲಾದರೂ ಹೋಗಬೇಕು ಅನ್ನಿಸ್ದಾಗ, ನನಗೆ ಹುಷಾರಿಲ್ಲ ಅಂದಾಗ ಅಪ್ಪ ನನಗೆ ನೆಲದ ಮೇಲೆ ಕಾಲಿಡೋಕ್ಕೆ ಬಿಡ್ತಾ ಇರಲಿಲ್ಲ. ಹಾಗೆ ಈಗ ಈ ಬೈಕು ಅಷ್ಟೇ, ನನ್ನ ನೆಲದ ಮೇಲೆ ನಡೆಯೋಕ್ಕೆ ಬಿಡಲ್ಲ. ಅದಕ್ಕೆ ಈ ಬೈಕ್ ಅಂದರೆ ನನಗೆ ತುಂಬ ಇಷ್ಟ. ಹೌದಾ? ಹಾಗಾದ್ರೆ ನೀನ್ ಇವಾಗ ಏನಾದ್ರು ಹೊಸ ಬೈಕ್ ತಗೊಂಡ್ರೆ ಅದನ್ನ ನೀನು ಓಡಿಸೋದು ಇಲ್ವಾ? ಹೊಸ ಬೈಕ್ ತಗೋಬೇಕು, ಶೋಕಿ ಮಾಡಬೇಕು ಅನ್ನೋ ಆಸೆನೇ ನನಗಿಲ್ಲ. ನಮ್ಮಂಥವ್ರ ಮನೆ ಮುಂದೆ ಒಂದು ಹಳೆ ಬೈಕು, ಒಳ್ಳೆ ಬೈಕ್ ಇರಬೇಕು. ಆ ಖುಷಿ ನನಗಿವಾಗಿದೆ. ಕೊನೆ ಉಸಿರಿರೋವರೆಗೂ ನಾನು ಇದನ್ನು ಚೆನ್ನಾಗಿ ನೋಡ್ಕೊತೀನಿ. ಇದು ಅಷ್ಟೇ, ನನ್ನ ಜೊತೆ ಯಾವಾಗಲೂ ಹೀಗೆ ಇರಬೇಕು. ಅರ್ಥ ಆಯ್ತಾ? ಸುಬ್ಬು, ಈ ಗಾಡಿನೇ ನೀನು ಇಷ್ಟು ಪ್ರೀತಿಯಿಂದ ನೋಡ್ಕೋತೀಯ ಅಂದ್ರೆ ಇನ್ನು ನಾನಿನ್ ಹೆಂಡತಿ ಆದ್ರೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ. ಶ್ರೀವಲ್ಲಿ, ಹಾ ಬನ್ನೇಮ್ಮ. ಹೆಂಗಾದ್ರೂ ಮಾಡಿ ಒಂದು 30,000 ಈ ನನ್ನ ಮಗಂದು ತೀರಿಸ್ಬಿಟ್ರೆ ಆಮೇಲೆ ಮತ್ತೆ ತಿರ್ಗಿ ಎಲ್ಲಾರು ಸಾಲ ಮಾಡಿ ಬೆಟ್ಟಿಂಗ್ ಆಡಿ ಸಾಲ್ಗಾರ ಎದೆ ಮೇಲೆ ಹಾಕ್ಬಿಡ್ತೀನಿ. ಒಂದೇ ಒಂದು ಮ್ಯಾಚ್ ಗೆದ್ರೆ ಸಾಕು, ಲಕ್ಷ ದುಡಿಬೋದು. ಹೇಳು ಗುರು, ಅದೇ ಅರ್ಜೆಂಟ್ ಅಮೌಂಟ್ ಬೇಕು ಅಂತ ಕೇಳಿದಲ್ಲ, ಏನಾರು ಅರೇಂಜ್ ಆಯ್ತಾ? ನೆಕ್ಸ್ಟ್ ವೀಕ್ ಕೊಟ್ಬಿಡ್ತೀನಿ ಗುರು. ಸರಿ, ಮಾಮೂಲಿ ಬಾರ್ ಹತ್ರ ಬಾ. ಆಗ್ಲಿ ಗುರು, ಥ್ಯಾಂಕ್ ಯು. ಈಗಲೇ ಬರ್ತೀನಿ. ಆಟೋದಲ್ಲಿ ಹೋಗೋಣ ಅಂತಂದ್ರೆ ಬಿಡಿಗಾಸು ಇಲ್ಲ, ಬಸ್ಸಲ್ಲಿ ಹೋಗೋದಕ್ಕೆ ನಾನು ಲೇಡೀಸು ಅಲ್ಲ. ಹೆಂಗೆ ಹೋಗ್ಲಿ ಮತ್ತೆ?
ಸುಬ್ಬು ಗಾಡಿ ಸಿಕ್ತು. ಅಪ್ಪ, ನಾನು ಈ ಸರಿ ಖಂಡಿತ ಪಾಸ್ ಆಗ್ತೀನಿ ಅಂತ ಅನಿಸ್ತಿದೆ. ನಾನು ಪಾಸ್ ಆದರೆ ಆ ವಿಷಯನ ನಿಮ್ಮ ಹತ್ರ ಹೇಗೆ ಹೇಳಿ? ನಿಮಗೆ ಸ್ವೀಟ್ ಕೊಟ್ಟು ಹೇಳ, ಅಥವಾ ನಿಮ್ಮ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ನಿಮ್ಮ ಹತ್ರ ಆಶೀರ್ವಾದ ತಗೊಂಡು ಹೇಳ, ಅಥವಾ ಪ್ರೀತಿಯಿಂದ ನಿಮ್ಮನ್ನು ಬಂದು ತಪ್ಕೊಂಡು ನನ್ನ ಮನ್ಸಿಗಾಗೋ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಳ? ನಾನು ಪಾಸ್ ಆಗಿರೋ ವಿಷಯ ನೀವು ಕೇಳಿದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಪ್ಪ. ಏನು, ಏನಾದರೂ ವಿಷಯ ಆಯ್ತಾ? ನೀನ್ ತುಂಬಾ ಮುಂದುವರೆದ್ಬಿಟ್ಟಿದ್ಯಾ. ಹಾಗಂತ ಗೆದ್ದೆ ಅಂತ ಅನ್ಕೋಬೇಡ. ನಾನು ಗೆದ್ದೆ ಅಂತ ಇವತ್ತುವರೆಗೂ ಅಂದ್ಕೊಂಡಿಲ್ಲ. ಆದರೆ ನನ್ನ ಎಕ್ಸಾಮ್ ರಿಸಲ್ಟ್ ಬರುತ್ತಲ್ಲ, ಆ ಕ್ಷಣ ಧೈರ್ಯವಾಗಿ ನಾನು ಗೆದ್ದೆ ಅಂತ ಹೇಳ್ಕೊತೀನಿ. ಭ್ರಮೇಲಿ ಬದುಕೋದು ಒಳ್ಳೇದಲ್ಲ. ಇರುವೆ ತಾನು ಯಾರನ್ನಾದ್ರೂ ಕಚ್ಚಿ ಓ ನಾನು ಗೆದ್ಬಿಟ್ಟೆ, ನಾನೇ ಬಲಶಾಲಿ ಅಂತ ಅನ್ಕೊಂಡಿರುತ್ತೆ. ಆದರೆ ಕಚ್ಚಿಸ್ಕೊಂಡವನಿಗೆ ಹೊಸ್ಕಾಕ ಶಕ್ತಿ ಇರುತ್ತೆ. ಆ ಕ್ಷಣಕ್ಕೋಸ್ಕರನೇ ನಾನು ಕಾಯ್ತಾ ಇರೋದು. ಪಾಸ್ ಆಗ್ಬಿಡ್ತೀನಿ ಅಂತ ನೀನು ಅನ್ಕೊಂಡಿದ್ಯಾ? ಇನ್ಫ್ಯಾಕ್ಟ್ ಎಕ್ಸಾಮ್ ಬರೆದು ಪ್ರತಿಯೊಬ್ಬರು ಹಾಗೆ ಅನ್ಕೊಳ್ಳೋದು, ನಾವು ಖಂಡಿತ ಪಾಸ್ ಆಗ್ತೀವಿ ಅಂತ. ಆದರೆ ಆ ಅದೃಷ್ಟ ನಿನ್ನ ಹಣೆಯಲ್ಲಿ ಬರ್ತಿಲ್ಲ. ನಾನು ಎಕ್ಸಾಮ್ ಬರ್ತಿದ್ದೀನಿ, ಪಾಸ್ ಆಗ್ಬಿಡ್ತೀನಿ, ವೀರುಗೆ ಸ್ವೀಟ್ ತೊಗೊಂಡೋಗಿ ಕೊಟ್ಟು ಅವ್ನು ಹೋಗ್ಲಿಕ್ಕೆ ಪಡಿತೀನಿ ಅನ್ನೋ ಹುಚ್ಚಾಡ್ತಲ್ಲಿ ನಿನ್ನ ಮೊಂಡತನ ಜಾಸ್ತಿ ಆಗಿದೆ. ಅದು ರಿಸಲ್ಟ್ ಬರುತ್ತಲ್ಲ ಆವತ್ತು ನಿನ್ನ ಮೊಂಡತನ ಎಲ್ಲ ಚೂರು ಚೂರಕ್ಕೆ ಕೆಳಬಿದ್ದು ಹೋಗುತ್ತೆ. ನಿನ್ನ ಕಣ್ಣು ಮುಂದೆನೇ ನಿನ್ನ ಮದುವೆ ತಯಾರಿ ನಡೀತಿರುತ್ತೆ. ಅದನ್ನು ನೋಡೋದಕ್ಕೆ ರೆಡಿಯಾಗಿರು. ಒಂದ್ ವೇಳೆ ನಾನು ಪಾಸ್ ಆದ್ರೆ ನಾನು ಪಾಸ್ ಆಗಿರೋ ವಿಷಯನ ಅಪ್ಪಂಗೆ ಸಿಹಿ ಕೊಟ್ಟು ಸಂಭ್ರಮದಿಂದ ಹೇಳ್ತೀನಿ. ಅಪ್ಪ ನನ್ನ ಮಗಳು ಪಾಸ್ ಆಗಿದ್ದಾಳೆ ಅಂತ ಪ್ರಪಂಚಕ್ಕೆ ಹೆಮ್ಮೆಯಿಂದ ಹೇಳ್ಕೊತಾರೆ. ಇದನ್ನೆಲ್ಲ ನೋಡೋದಕ್ಕೆ ನೀವು ರೆಡಿಯಾಗಿ. ನೋಡು, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ಟಿದ್ದಾನೆ. ಅರ್ಜೆಂಟಾಗಿ ಒಂದು ನಾನು ನೋಡಕ್ಕೆ ಹೋಗಬೇಕು. ಅವಾಗಲಿಂದ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಒಂಥರ ವಿಲ ಅಂತ ಒದ್ದಾಡ್ತಾ ಇದ್ದೀನಿ ಕಣೋ. ಆಕ್ಸಿಡೆಂಟ್ ಆಗಿರೋದು ಅವನಿಗೆ, ಪ್ರಾಣ ಹೋಗ್ತಿರೋದು ನನಗೆ ಕಣೋ. ಒಂಥರ ಸಂತ ತಡ್ಕೊಳಕ್ಕಾಗ್ತಿಲ್ಲ ಕಣೋ. ನೋಡು ಸುಬ್ಬು, ನಾನು ಹೋಗಿ ಅವ್ನು ನೋಡಿದ್ರೆ ಕಡೆ ಪಕ್ಷ ಅವನು ಬದುಕ್ಬೋದು. ಒಂದು ಜೀವ ಉಳಿಸಿದ ಪುಣ್ಯ ಬರುತ್ತೆ ಕಣೋ ಸುಬ್ಬುನಿಗೆ. ಅದಕ್ಕೆ ನಿನ್ನ ಗಾಡಿ ಕೀ ಕೊಟ್ರೆ ನಾನು ಹಿಂಗೆ ಹೋಗಿ ಅವ್ನು ನೋಡ್ಕೊಂಡು ಹಂಗೆ ವಾಪಸ್ ಬಂದ್ಬಿಡ್ತೀನಿ. ಎಲ್ಲಿ ಹೋಗ್ಬೇಕು ಹೇಳಿ, ನಾನೇ ಕರ್ಕೊಂಡು ಹೋಗ್ತೀನಿ. ಯಾವ ಹಾಸ್ಪಿಟ್ಲು? ಬೇಡ, ನೋಡು ನೀ ತಾನು ಬಂದಿದ್ಯಾ, ಆರಾಮಾಗಿ ರೆಸ್ಟ್ ಮಾಡು, ತಿಂಡಿ ತಿನ್ನು, ಆಯ್ತಾ? ಈ ಗಾಡಿ ಕೀ ಕೊಡು, ನಾನು ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಗಾಡಿ ಕೇಕಿ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಬಾಬಾ. ನೋಡು, ಒಬ್ಬನ ಜೀವ ಹೋಗ್ತಾ ಇದೆ ಅಂತಂದ್ರು ನಿನ್ ಗಾಡಿ ಕೀ ಕೊಡೋದ್ವಾ? ಅಷ್ಟು ಇಂಪಾರ್ಟೆಂಟಾ? ಕೊಡಿಲ್ಲ ನೀನು ಆರಾಮಾಗಿ ತಿಂಡಿ ಮಾಡ್ರಿ, ರೆಸ್ಟ್ ಮಾಡ್ಕೊಡು. ಕೊಡು. ನೋಡು, ಆರಾಮಾಗಿರೋ, ನಾನು ಹಿಂಗೆ ಹೋಗಿ ನಿಂತಿರ್ತೀನಿ. ನಿನ್ನ ಗಾಡಿ ಒಂಥರ ಪುಷ್ಪಕ ವಿಮಾನ ಇದ್ದಂಗೆ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹಿಂಗೆ ವಾಪಸ್ ಬಿಡ್ತೀನಿ. ಥ್ಯಾಂಕ್ ಯು. ಧನಲಕ್ಷ್ಮಿ, ಸುಬ್ಬುಗೊಂಚರ ತಿಂಡಿ ಕೊಡೆ ಹೇಳಿದ್ದೀನಿ. ನೀನು ತಿಂಡಿ ತಿಂತಾ ಇರು, ಅದು ತಿಂದು ಮುಗಿಸೋ ಅಷ್ಟೊತ್ತಿಗೆ ನಾನು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಹಾಂ, ಆಯ್ತಾ? ಪೆಟ್ರೋಲ್ ಇದೆ ತಾನೆ? ಹಾಂ, ಬರ್ತೀನಿ. ಮಾಮೈದ ಗಾಡಿನ ಒಳ್ಳೆ ಕಂಡೀಷನ್ ಎಲ್ಲ ಇಟ್ಟಿದ್ದಾನೆ. ಗಾಡಿನೇ ಗಾಡ್ ಅನ್ನೋ ರೇಂಜಲ್ಲಿ ನೋಡ್ತಾನೆ. ಅಂಥವ್ನ ಹತ್ರಕ್ಕೆ ನಾನು ಗಾಡಿ ಇಸ್ಕೊಂಡಿದ್ದೀನಿ ಅಂತಂದರೆ ನನ್ನ ಪರ್ಫಾರ್ಮೆನ್ಸ್ ಬೇರೆ ರೇಂಜಲ್ಲಿದೆ. ಈ ನನ್ನ ಪರ್ಫಾರ್ಮೆನ್ಸ್ಗೆ ಆಸ್ಕರ್ ಕೊಟ್ಟರು ಕಮ್ಮಿನೇ.
ಯಾರಿವರು ಹಿಂಗ್ ಗುರಾಯಿಸ್ತಾ ಇದ್ದಾರೆ? ಕಳ್ರ ಅಥವಾ ಚಂದಾಗಿಂದ ಎತ್ತಕ್ಕೆ ಬರ್ತಿದಾರಾ? ಏನಣ್ಣ ಚಂದ ಕಳಕ್ ಬಂದ್ರ? ಗಣೇಶನಪ್ಪ ಇನ್ನು ದೂರ ಇದೆ.